ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ ಸಹನಾ, ನಾನು ವಸು. ವಸು ಹೇಳವಿ. ನಂಗೊಂದು ಚಿಕ್ಕ ಡೌಟ್ ಇತ್ತು, ಅದನ್ನ ಕೇಳೋಣ ಅಂತ ಕಾಲ್ ಮಾಡಿದೆ. ಡೌಟಾ? ಯೋನವಿ, ಒಳ್ಳೆ ಕಾಲೇಜ್ ಹುಡುಗಿ ಹಂಗೆ ಹೇಳ್ತಿದ್ಯಾ? ಅಯ್ಯಯ್ಯೋ ಹಾಗೇನಿಲ್ಲ, ಅವ್ವಂಗೆ ಪದ್ಯದ ಅಡ್ಗೆ ಮಾಡ್ತಾ ಇದ್ದೆ, ಪುಟ್ಟಕ್ಕನ್ ಕೇಳೋಣ ಅಂತ ಕಾಲ್ ಮಾಡಿದೆ. ಅವಂಗ್ ಫೋನ್ ಕೊಟ್ಲಾ? ಅಯ್ಯಯ್ಯೋ ಬೇಡ, ಅವ್ವಂಗ್ ಕೊಟ್ರೇನು ನೀನ್ ಹೇಳಿದ್ರೇನು, ಇಬ್ರು ಈ ವಿಷಯದಲ್ಲಿ ಒಂದೇ ಅಲ್ವಾ? ಥ್ಯಾಂಕ್ ಯು ಸಹನಾ. ಅಯ್ಯೋ ಪರವಾಗಿಲ್ಲ ಕಣವಿ. ಸನಾ ಯಾರವ? ವಸು ಅವ್ವ. ಹೊಸು ಹೆಂಗಿದ್ಯವ? ಚಂದಕ್ಕಿದ್ಯಾ? ಅಮ್ಮವ್ರು ಹೆಂಗವ್ರೆ? ಅವ್ವ ಹುಷಾರಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಅವರಿಗೋಸ್ಕರನೇ ಪದ್ಯದ ಅಡ್ಗೆ ಮಾಡ್ತಾ ಇದ್ದೆ. ಅಯ್ಯೋ ನೀನೇ ಮಾಡ್ತಿದ್ಯೇನೆ ತಾಯಿ. ಇವಳಿದ್ದಿದ್ರೆ ನಾನು ಮಾಡಿ ಕಳಿಸ್ತಿರ್ಲಿಲ್ವೇ? ಈಗ ಕಳ್ಸನೆ? ಬೇಡ ಬೇಡ, ಇವತ್ತು ಬೇಡ ಕಣವ್ವ, ನಾಳೆಯಿಂದ ಕಳಿಸ್ತೀನಿ. ಹಾ ಅಯ್ಯೋ ಪರವಾಗಿಲ್ಲ, ನಾನೇ ಮಾಡ್ಕೋತೀನಿ. ಅದಕ್ಕೆ ಸಹನಾಗ್ ಫೋನ್ ಮಾಡಿ ಕೇಳಿದೆ. ಅವ್ವ, ಮೆಸ್ಸಲ್ಲೇನಾದ್ರೂ ಕೆಲಸ ಜಾಸ್ತಿ ಇದೆಯಾ? ಮೆಸ್ಸಲ್ಲ ವಸು, ಜೈಲ್ಗೆ ಊಟ ತಕೊಂಡು ಹೋಯ್ತಾ ಇದೀವಿ. ಜೈಲಿಗ? ಏ ಜೈಲ್ಗೆ ಅಂದ್ರೆ ನಾವ್ ಯಾರನ್ನ ನೋಡಕ್ ಹೋಯ್ತಿದೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಂಗಲ್ಲ ಕಣವಿ, ಈ ನಮ್ಮ ಮೆಸ್ಗೆ ಪೊಲೀಸ್ನವ್ರು ಬಂದಿದ್ರು. ಅವರು ಜೈಲ್ನಾಗೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಕೈದಿಗಳಿಗೆಲ್ಲ ಊಟ ತಗೊಬತ್ತೀರಾ ಅಂದ್ರು. ಹ್ಞೂ ಅಂತ ಒಪ್ಕೊಂಡಿದ್ದೀನಿ. ಅದೇ ತಯಾರಿ ನಡೀತೈತೆ ವಸು. ಅಯ್ಯೋ ಸಾರಿ, ನಾನ್ ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ. ಇಲ್ಲ ಕಣವ, ಇಲ್ಲ ಇಲ್ಲ ಹಂಗೇನಿಲ್ಲ ಬಿಡು. ಸರಿ ಅವ್ವ, ಹೋಗ್ ಬನ್ನಿ. ಏನಾದ್ರೂ ಡೌಟ್ ಇದ್ರೆ ನಾನು ಫೋನ್ ಮಾಡ್ತೀನಿ. ಮಾಡು ಮಾಡು ಮಾಡು. ವಸು, ಯಾರ ಹತ್ರ ಮಾತಾಡ್ತಿದ್ದೆ? ಪುಟ್ಟಕ್ಕನ ಹತ್ರ ಮಾತಾಡ್ತಿದ್ದೆ. ಪುಟ್ಟಕ್ಕ ಇವತ್ತು ರಾಜ್ಯೋತ್ಸವಕ್ಕೆ ಕೈದಿಗಳಿಗೆಲ್ಲ ಊಟ ತಗೊಂಡು ಹೋಗ್ತಿದಾರಂತೆ. ನಮ್ಮ ಮನೇಲಿ 4 ಜನಕ್ಕೆ ಬಡಿಸುವಾಗಲೇ ನಮ್ಗೆ ಸಾಕಾಗೋಗುತ್ತೆ. ಅವ್ರು ಎಷ್ಟೊಂದು ಜನಕ್ಕೆ ಊಟ ಹಾಕ್ತಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಲ್ವಾ? ಜೈಲಿಗೆ ಹೋಗ್ತಿದ್ದಾರಾ? ದೇವ್ರೆ ನೋಡಿ, ನನಗಂತಾನೆ ಅವ್ರನ್ನ ಅಲ್ಲಿಗೆ ಕಳಿಸ್ತಿದ್ದಾನೆ ಅನ್ಸುತ್ತೆ. ಇದೇ ಸರಿಯಾದ ಸಮಯ. ನಾನು ಅವ್ರ ಜೊತೆ ಅಂದ್ಕೊಂಡ್ರೆ ಜೈಲೊಳಗೆ ಆರಾಮಾಗಿ ಹೋಗ್ಬಿಡ್ಬೋದು. ಅವ್ವ, ಆಮೇಲೆ ಜ್ಯೂಸ್ ಇಟ್ಟಿದ್ದೀನಿ, 10 ನಿಮಿಷ ಬಿಟ್ಟು ಕುಡಿ. ನವ ಮಗ ಏನ್ ಮಾಡ್ತಾಳೆ? ಮಗಳು ಮಲಗಿದಾಳೆ, ಈಗ ಸ್ನಾನ ಮಾಡಿಸ್ಬೇಕು. ನೀನೇ ಸ್ನಾನ ಮಾಡಿಸ್ತೀಯವ್ವ? ಇಲ್ಲವ್ವ, ಅಜ್ಜಿ ಮಾಡಿಸ್ತಿದ್ರು. ಇಲ್ಲ ಅಂದ್ರೆ ಮನೆ ಕೆಲಸ ಚೆನ್ನವ್ವ ಇದಾರಲ್ಲ, ಅವ್ರು ಮಾಡಿಸ್ತಿದ್ರು. ಮಗಿನೂ ಮಾಡ್ಕೊಂಡು ನನಗೂ ಇದನ್ನೆಲ್ಲವೇ ಮಾಡ್ತಿದ್ಯಾ? ಸುಮ್ಕೆ ಶ್ರಮ ತಕ್ಕಬೇಡ ಬಸ್ಸು. ನಾನು ಅದೇ ಹೇಳೋದತ್ತೆ. ವಸು, ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ನನಗೆ ಹೇಳಕ್ ಆಗ್ತಿರ್ಲಿಲ್ವಾ? ನೀನ್ ಬಿಸಿ ಇರ್ತೀಯ ಅನ್ಕೊಂಡೆ ರಾಧಾ. ಎಂತ ಬಿಸಿನೂ ಇಲ್ಲ, ಏನೂ ಇಲ್ಲ. ನನಗೆ ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನಿದೆ ಹೇಳು? ನೀವಿಬ್ರು ಜಗಳ ಮಾಡಬೇಡಿ. ಅವಳು ನನ್ನ ಬಂಗಾರ. ಬಂಗಾರ, ಇನ್ ಮ್ಯಾಕೆ ಏನೇ ಬೇಕಿದ್ರು ನನ್ನೇ ಕೇಳೋ. ನೀವು ಬಂದ್ಬಿಟ್ರ? ಇನ್ ಸ್ನೇಹ ಒಬ್ಳೆ ಬಾಕಿ. ಆದ್ರೆ ಅವಳು ಬರಲ್ವಲ್ಲ. ಅಂದ್ರೆ ಅವಳು ಈಗ ಸದ್ಯಕ್ಕೆ ಬರಲ್ವಲ್ಲ ಅಂತ ಹೇಳ್ದೆ. ಒಂದು ಫೋನ್ ಮಾಡ್ಕೊಡಿ ಮಾತಾಡುಮ ಅಂದರೆ ಅವಳು ಸಿಗಕ್ಕಿಲ್ಲ, ಆಟೊಂದು ಕೆಲಸ ಇರ್ತೈತೆ ಅಂತ ಹೇಳ್ತೀರಾ. ಪಾಪ ನನ್ನ ಸೊಸೆಗೆ ನನ್ನ ಮನೆಗೆ ಬಂದಿರೋ ಈಸಿಯಾಗಿ ಗೊತ್ತಾಯ್ತೋ ಇಲ್ವೋ? ಅವ್ವ, ಸ್ನೇಹನೇ ಕಾಲ್ ಮಾಡ್ತಾಳೆ, ಅವಾಗ ನೀನು ಮಾತಾಡುವಂತೆ. ಈಗ ನೀನು ರೆಸ್ಟ್ ಮಾಡು. ಹಲೋ
ಹಲೋ, ನಾನು ರಾಧಾ, ಸಿಂಗಾರ. ಗೊತ್ತಾಯ್ತು ಹೇಳಿ. ಅಲ್ಲ, ಜೈಲಿಂದ ಫೋನ್ ಮಾಡಿದ್ರಾ? ಜೈಲಿಂದಾನೇ ಮಾಡ್ತಿದ್ದೀನಿ. ಬೇಗ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀವು ನನಗೆ ಯಾಕೆ ಫೋನ್ ಮಾಡಿದ್ರಿ? ಯಾರಿಗಾದ್ರೂ ಗೊತ್ತಾದ್ರೆ? ಅಯ್ಯ, ನಿನ್ಗೇನು ಆಗಲ್ಲ ರಾಧಾ. ನೋಡು, ನನಗೆ ನಿನ್ನಿಂದ ಸಹಾಯ ಆಗಬೇಕಾಗಿದೆ. ಏನು? ಅತ್ತೆನ ಮುಗಿಸ್ಬೇಕು, ಅದೇ ತಾನೇ? ಅದಿದೆ. ಆದ್ರೆ ಅದಕ್ಕೂ ಮೊದಲು ನೀನು ನಂಗೆ ಒಂದಷ್ಟು ವಸ್ತುಗಳನ್ನ ತಂದುಕೊಡ್ಬೇಕು. ವಸ್ತುನ? ಹೌದು, ನಾನು ಕೇಳೋದನ್ನ ನನಗೋಸ್ಕರ ತಂದುಕೊಡು ರಾಧಾ. ಅಯ್ಯಯ್ಯೋ, ಇದನ್ನೆಲ್ಲ ಹೇಗೆ ತರಲಿ ನಾನು? ಅದು ಜೈಲ್ಗೆ ಸಾಧ್ಯನೇ ಇಲ್ಲ. ನೋಡು ರಾಧಾ, ಇದೊಂದು ಸಲ ನೀನು ನಂಗೆ ಸಹಾಯ ಮಾಡಿಬಿಡು. ನೋಡು, ಮುಂದೆ ನಿಂಗೆ ಏನು ಬೇಕು ಅಂದರೂ ಅದೆಲ್ಲ ನಾನು ಮಾಡ್ತೀನಿ. ಇದೊಂದ್ಸತಿ ಇಲ್ಲ ಅಂತ ಹೇಳ್ಬೇಡ ರಾಧಾ. ನೋಡು, ನಾನು ಯಾರನ್ನೂ ಬೇರೆಯವ್ರನ್ನೂ ನಂಬ್ಕೊಂಡಿಲ್ಲ. ಪ್ಲೀಸ್ ರಾಧಮ್ಮ, ನಂಗೆ ಹೆಲ್ಪ್ ಮಾಡು. ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ ರಾಧಾ. ನಿನಗೆ ದುಡ್ಡು, ಅಧಿಕಾರ, ಅದೇನೇನು ಬೇಕು ಎಲ್ಲದಕ್ಕೂ ನಾನು ಸಹಾಯ ಮಾಡ್ತೀನಿ. ಹೇಗಿದ್ರೂ ಆ ಬಂಗಾರಿ ಸಾಯ್ತಾಳೆ ಅಂತ ನೀನೇ ಹೇಳಿದ್ಯಾ. ಅಂದಮೇಲೆ ಮುಂದೆ ಆ ಮನೆ ನೀನೇ ನಡೆಸೋ ಹಾಗೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೋಡು, ಆಳುಗಳಿಂದ ಹಿಡಿದು ನೀನು ಎಲ್ಲ ಥರ ಕೆಲಸ ಮಾಡೋಕ್ಕೂ ನಾನು ಜನಗಳನ್ನ ಕಳಿಸ್ತೀನಿ. ಅಲ್ಲ, ಈ ಐಟಮ್ಸ್ ಎಲ್ಲ ತರೋದಕ್ಕೆ ಬೇರೆ ಯಾರೂ ಇಲ್ವಾ? ಎಲ್ಲರೂ ಅಕ್ಯೂಸ್ಡು ಪೊಲೀಸ್ ಹತ್ರ ನೋಟೆಡ್ ಹಾಕಿದ್ದಾರೆ. ಅದಕ್ಕೆ ನನಗೆ ಈ ಎಲ್ಲ ವಸ್ತುಗಳನ್ನ ತಂದುಕೊಡೋಕ್ಕೆ ಈಗ ನೀನೊಬ್ಬಳೇ ಇರೋದು ರಾಧಾ. ನಿಮ್ಗೊಂದು ವಿಷಯ ಗೊತ್ತಾ? ಬಂಗಾರತ್ತೆ ಸತ್ತಿಲ್ಲ. ಬದುಕಿದ್ದಾರೆ, ಹುಷಾರಾಗಿ ಮನೆಗೆ ಬಂದಿದ್ದಾರೆ. ಏನು ಏನು ಹೇಳ್ತಿದ್ಯಾ? ಹೌದು. ಹಾಗಾದರೆ ಅವಳನ್ನ ಮುಗಿಸೋದು ನಿಂದೇ ಜವಾಬ್ದಾರಿ. ಆದರೆ ಅದಕ್ಕೂ ಮೊದಲು ನಂಗೆ ಇದೊಂದು ಸಹಾಯ ಮಾಡು ರಾಧಾ. ಆಗಲ್ಲ ಅನ್ಬೇಡ. ನೋಡು, ಪೊಲೀಸ್ ಬರ್ತಾ ಇದ್ದಾರೆ, ನಾನು ಫೋನ್ ಇಡಬೇಕು, ಆಯಿತಾ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಅಷ್ಟನ್ನು ಮರೀದೆ ತಗೊಂಡ್ಬಾ. ಹಾಂ, ಮೊದಲು ಫೋನ್ ಕೊಡು. ತಗೋರು. ಥ್ಯಾಂಕ್ ಯು ರುಕ್ಕಮ್ಮ. ಆಚೆ ಹೋದ್ಮೇಲೆ ನೀನು ನಾನು ಸರ್ಜಿಯಾಗಿ ವಿಚಾರಿಸ್ಕೊತೀನಿ. ಹಾಕೊಡದೆ ಇದ್ರೆ ಸಾಕು. ಕದ್ದು ಮುಚ್ಚಿ ಯಾರ್ತಾವ ಮಾತಾಡ್ತಾ ಇದ್ದಳು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.